ಒಂದು ಭಯಾನಕ ಮಾನ್ಸ್ಟರ್ ಪ್ರಾಣಿ ಸಿಟಿ ಒಳಗಡೆ ಬಂದು ಸಿಟಿನೆಲ್ಲ ಧ್ವಂಸ ಮಾಡ್ತಿದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆದ್ರೆ ಅದನ್ನ ಸಾಯಿಸೋದಕ್ಕೆ ಮನುಷ್ಯರು ಅದಕ್ಕಿಂತ ದೊಡ್ಡ ರೋಬೋಟ್ಸ್ ಗಳನ್ನ ರೆಡಿ ಮಾಡಿ ಆ ಮಾನ್ಸ್ಟರ್ ಪ್ರಾಣಿ ಮೇಲ್ಗಡೆ ದಾಳಿ ಮಾಡ್ತಾರೆ. ಕೊನೆಗೆ ಆ ರೋಬೋಟ್ಸ್ ಗಳು ಆ ಮಾನ್ಸ್ಟರ್ ಪ್ರಾಣಿನ ಸಾಯಿಸ್ತವ ಇಲ್ವಾ ಅಂತ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ 2018ರಲ್ಲಿ ರಿಲೀಸ್ ಆದ ತುಂಬಾನೇ ಅದ್ಭುತವಾದ ಪೆಸಿಫಿಕ್ ರಿಮ್ ಅಪ್ರೈಸ್ ಅಂತ. ಖಂಡಿತವಾಗ್ಲೂ ಈ ಮೂವಿನಲ್ಲಿ ಥ್ರಿಲ್ಲಿಂಗ್ ಆಕ್ಷನ್ ಅಡ್ವೆಂಚರ್ ಗೆಂತೂ ಕಮ್ಮಿ ಇಲ್ಲ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಒಂದು ಬೃಹದಾಕಾರದ ಮಾನ್ಸ್ಟರ್ ಪ್ರಾಣಿ ಪ್ರಪಂಚದ ಮೇಲೆ ದಾಳಿ ಮಾಡ್ತಿರುತ್ತೆ. ಅದನ್ನ ಎಲ್ರು ಕಾಯ್ಜು ಅಂತ ಕರೀತಾರೆ. ಅವುಗಳು ಪ್ರಶಾಂತ ಪೆಸಿಫಿಕ್ ಮಹಾಸಾಗರದ ಒಳಗಡೆ ಒಂದು ಪೋರ್ಟಲ್ ಓಪನ್ ಆಗಿ ಇನ್ನೊಂದು ಪ್ರಪಂಚದಿಂದ ನಮ್ಮ ಭೂಮಿಗೆ ಬಂದಿರ್ತವೆ. ಅವುಗಳನ್ನ ಒಂದು ಏಲಿಯನ್ ಪ್ರಜಾತಿಯಾದ ಪ್ರಿಕರ್ಸಸ್ ಗಳು ಭೂಮಿಯನ್ನ ನಾಶ ಮಾಡೋದಕ್ಕೆ ಅಂತ ಕಳಿಸಿರ್ತವೆ. ಅದರಿಂದ ಮನುಷ್ಯರು ಆ ಮಾನ್ಸ್ಟರ್ ಪ್ರಾಣಿಗಳ ಜೊತೆ ಹೋರಾಡೋದಕ್ಕೆ ಬೃಹದಾಕಾರದ ರೋಬೋಟ್ಸ್ ಗಳನ್ನ ರೆಡಿ ಮಾಡ್ತಾರೆ. ಅವುಗಳನ್ನ ಏಕರ್ಸ್ ಅಂತ ಕರೀತಾರೆ. ಈ ವಿಶಾಲವಾದ ರೋಬೋಟ್ಸ್ ಗಳನ್ನ ಆಪರೇಟ್ ಮಾಡೋದಕ್ಕೆ ಇಬ್ರು ಮನುಷ್ಯರ ಅವಶ್ಯಕತೆ ಇರುತ್ತೆ. ಈ ಮೂವಿಯ ಫಸ್ಟ್ ಪಾರ್ಟ್ ನಲ್ಲಿ ಮಾರ್ಷಲ್ ಸ್ಟೇಕರ್ ಜಗತ್ತನ್ನ ಕಾಪಾಡೋದಕ್ಕೋಸ್ಕರ ತನ್ನ ಜೀವವನ್ನೇ ತ್ಯಾಗ ಮಾಡಿರ್ತಾರೆ. ಆದ್ರೆ ನಾನು ನನ್ನ ತಂದೆಗಿಂತ ವಿಭಿನ್ನ ಅಂತ ಜಾಕ್ ಹೇಳ್ತಿರ್ತಾನೆ. 10 ವರ್ಷಗಳ ನಂತರ ಅನೇಕ ನಗರಗಳು ಆ ಮಾನ್ಸ್ಟರ್ ಪ್ರಾಣಿಯ ದಾಳಿಯಿಂದ ಸ್ವಲ್ಪನೇ ಚೇತರಿಕೆಯನ್ನ ಕಂಡಿರ್ತವೆ. ಆದ್ರೆ ಸಮುದ್ರದ ತೀರದಲ್ಲಿರುವಂತ ನಗರಗಳು ಇನ್ನು ಅದೇ ಸಮಸ್ಯೆಯನ್ನ ಫೇಸ್ ಮಾಡ್ತಿರ್ತವೆ. ಜಾಕ್ಗೆ ಅವನ ತಂದೆ ತರ ಮಾರ್ಷಲ್ ಪೈಲಟ್ ಆಗೋದು ಅವನಿಗೆ ಇಷ್ಟ ಇರೋದಿಲ್ಲ. ಅದರಿಂದ ಅವನು ಟ್ರೈನಿಂಗ್ ನಲ್ಲಿದ್ದಾಗ ಇಲ್ಲಿಗಲ್ ಆಗಿ ಹೊರಗಡೆ ಬಂದಿರ್ತಾನೆ. ಯಾಕಂದ್ರೆ ಅವನಿಗೆ ರಾಯಲ್ ಲೈಫ್ ನ ಲೀಡ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ಅವನು ಅವನ ಹತ್ರ ಇರುವಂತ ಎಲ್ಲಾ ವಸ್ತುಗಳನ್ನ ಮಾರ್ಕೊಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಒಂದು ಒಳ್ಳೆ ಡೀಲ್ ಮಾಡಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ರೋಬೋಟ್ ನ ಕೆಪಾಸಿಟರ್ ಕದಿಯೋದಕ್ಕೆ ಅಂತ ಬಂದಿರ್ತಾನೆ. ಅವನಿಗೆ ರೋಬೋಟ್ಸ್ ಗಳ ಬಗ್ಗೆ ತುಂಬಾನೇ ಅನುಭವ ಇರೋದ್ರಿಂದ ತುಂಬಾ ಈಸಿಯಾಗಿ ಆ ರೋಬೋಟ್ ಒಳಗಡೆ ಬಂದು ಆ ರೋಬೋಟ್ ನ ಕೆಪಾಸಿಟರ್ ನೋಡ್ತಾನೆ. ಆದ್ರೆ ಅದು ಅಲ್ಲಿ ಇರೋದಿಲ್ಲ. ಅದನ್ನ ನೋಡಿ ಜಾಕ್ಗೆ ಡೀಲ್ ಕೊಟ್ಟವರು ಇವನು ನಾಟಕ ಆಡ್ತಿದ್ದಾನೆ, ಇವನನ್ನ ಇಲ್ಲೇ ಮುಗ್ಸೋಣ ಅಂತ ಮಾತಾಡ್ಕೊಳ್ತಿರ್ಬೇಕಾದ್ರೆ ಜಾಕ್ ಹತ್ರ ಇರುವಂತ ಡಿವೈಸ್ ಗೆ ಒಂದು ಸಿಗ್ನಲ್ ಬರುತ್ತೆ. ಅದನ್ನ ನೋಡಿ ಜಾಕ್ ಇಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಇನ್ಯಾರೋ ಇದಾರೆ, ಈ ಕೆಪಾಸಿಟರ್ ನ ಅವರೇ ಕಳ್ತನ ಮಾಡಿದಾರೆ, ಮೊದ್ಲು ನಾವು ಅವರನ್ನ ಹಿಡಿಬೇಕು ಅಂತ ಎಲ್ಲರಿಗೂ ಹೇಳಿ ಅಲ್ಲಿಂದ ಓಡೋಗ್ತಾನೆ. ಅವನ ಹಿಂದೆನೆ ಎಲ್ರು ಹೋಗ್ತಿರ್ತಾರೆ. ಅವಾಗ ಜಾಕ್ ಅವ್ರಗಳಿಂದ ಬಚಾವಾಗೋದಕ್ಕೆ ಒಂದು ಜಾಗಕ್ಕೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ತಾನೆ. ಅದರಿಂದ ಅವರೆಲ್ಲ ಬೇರೆ ಕಡೆಯಿಂದ ಜಾಕ್ ನ ಹಿಡಿಯೋದಕ್ಕೆ ಅಂತ ಹೋಗ್ತಿರ್ತಾರೆ. ಈ ಕಡೆ ಜಾಕ್ ಅವನ ಹತ್ರ ಇರುವಂತ ಡಿವೈಸ್ ಸಿಗ್ನಲ್ ನ ಫಾಲೋ ಮಾಡ್ಕೊಂಡು ಒಂದು ಜಾಗಕ್ಕೆ ಬಂದು ಅಲ್ಲಿರುವಂತ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅವನಿಗೆ ಡೀಲ್ ಕೊಟ್ಟಿರೋರೆಲ್ಲ ಬಂದು ಇನ್ನೇನ್ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಜಾಕ್ ಅವ್ರು ನಿಂತಿರುವಂತ ಜಾಗನ ಓಪನ್ ಮಾಡಿ ಅವ್ರನ್ನೆಲ್ಲ ಒಂದು ಕಂಟೈನರ್ ಒಳಗಡೆ ಲಾಕ್ ಮಾಡಿ ಸಿಗ್ನಲ್ ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವಾಗ ಯಾರು ಅಲ್ಲಿಂದ ಹೋಗ್ತಿರ್ತಾರೆ. ಅವ್ರ ಹತ್ರ ಜಾಕ್ ಹೋಗೋಷ್ಟರಲ್ಲಿ ಅವರು ಒಂದು ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರ ಹಿಂದೆ ಪೊಲೀಸ್ ಕೂಡ ಹೋಗ್ತಿರುತ್ತೆ. ಯಾಕಂದ್ರೆ ಪೊಲೀಸ್ಗೆ ಅಲ್ಲಿರುವಂತ ರೋಬೋಟ್ ಕೆಪಾಸಿಟರ್ ನ ಆ ಮನುಷ್ಯ ಕತ್ಕೊಂಡು ಹೋಗ್ತಿರೋದು ಗೊತ್ತಿರುತ್ತೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಜಾಕ್ ಅವನ ಹತ್ರ ಇರುವಂತ ಡಿವೈಸ್ ನಿಂದ ಆ ಮನುಷ್ಯ ಇರುವಂತ ಜಾಗನ ತಿಳ್ಕೊಂಡು ಅಲ್ಲಿಗೆ ಬಂದು ಆ ಮನುಷ್ಯನನ್ನ ಹುಡುಕ್ತಿರ್ಬೇಕಾದ್ರೆ ಅವನಿಗೆ ಒಂದು ರೋಬೋಟ್ ಕಾಣುತ್ತೆ. ಅದನ್ನ ಜಾಕ್ ನೋಡ್ತಿರ್ಬೇಕಾದ್ರೆ ಆ ಮನುಷ್ಯ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಅವಾಗ ಜಾಕ್ ಆ ಮನುಷ್ಯನನ್ನ ಇಟ್ಕೊಂಡು ಅವ್ನ ಹಾಕೊಂಡಿರುವಂತ ಕ್ಯಾಪ್ ನ ತೆಗೆದು ನೋಡಿದ್ರೆ ಅದು ಒಬ್ಳು ಲೇಡಿ ಆಗಿರ್ತಾಳೆ. ಅವಳ ಹೆಸರು ಅಮ್ರಾನ ಮಾನಿ ಅಂತ. ಅವಳನ್ನ ನೋಡಿ ಜಾಕ್ ಯಾರ್ ನೀನು, ಈ ರೋಬೋಟ್ ನ ನೀನೇ ಮಾಡಿದ, ಇದು ಆಟ ಆಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅಮ್ರಾ ಈ ರೋಬೋಟ್ ನ ಹೆಸರು ಸ್ಕ್ರಾಪರ್ ಅಂತ, ಇದು ಆಟ ಆಡೋದಕ್ಕಲ್ಲ, ಇದ್ರಲ್ಲಿರುವಂತ ಪವರ್ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾದ್ರೆ ದಂಗಾಗಿ ಹೋಗ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಪೊಲೀಸ್ ಬರ್ತಿರುವಂತ ಸೌಂಡ್ ಕೇಳುತ್ತೆ. ಅದರಿಂದ ಅಮ್ರಾ ರೋಬೋಟ್ ಒಳಗಡೆ ಹೋಗ್ತಿರ್ತಾಳೆ. ಆ ರೋಬೋಟ್ ಗೋಸ್ಕರನೇ ಅವಳು ಕೆಪಾಸಿಟರ್ ನ ಕತ್ಕೊಂಡ್ ಬಂದಿರ್ತಾಳೆ. ಆ ಜಾಗದ ಸುತ್ತೆಲ್ಲ ಪೊಲೀಸ್ನವ್ರು ಬಂದು ಎಲ್ಲಾ ಕಡೆ ಕವರ್ ಆಗ್ತಿರ್ತಾರೆ. ಈ ಕಡೆ ಅಮ್ರಾ ರೋಬೋಟ್ ಒಳಗಡೆ ಬಂದು ಅದನ್ನ ಸ್ಟಾರ್ಟ್ ಮಾಡ್ತಿರ್ತಾಳೆ. ಅವಾಗ ಅಲ್ಲಿಗೆ ಜಾಕ್ ಕೂಡ ಬಂದು ಅಮ್ರಾಗೆ ಇನ್ನೊಂದು ಕಾಕ್ಪಿಟ್ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅಮ್ರಾ ಈ ರೋಬೋಟ್ ನ ಒಬ್ರೇ ಆಪರೇಟ್ ಮಾಡಬಹುದು ಅಂತ ಹೇಳಿ ಅಲ್ಲಿದ್ದಂತ ಪೊಲೀಸ್ ಜೀಪ್ ಗಳನ್ನೆಲ್ಲ ಒತ್ಕೊಂಡು ಅಲ್ಲಿಂದ ಓಡೋಗ್ತಿರ್ತಾಳೆ. ಅವಾಗ ಜಾಕ್ ಅಮ್ರಾಗೆ ಇದನ್ನ ನಾನು ಆಪರೇಟ್ ಮಾಡ್ತೀನಿ ಅಂತ ಕೇಳ್ತಾನೆ. ಆದ್ರೂ ಕೂಡ ಅಮ್ರಾ ಇದನ್ನ ನನ್ಗೂ ಆಪರೇಟ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಓಡೋಗ್ತಿರ್ತಾಳೆ. ಅವಾಗ ಅವ್ರ ಮುಂದೆ ಅವ್ರಿಗಿಂತ ತುಂಬಾನೇ ದೊಡ್ಡದಾಗಿರುವಂತ ರೋಬೋಟ್ ಬಂದು ನಿಮ್ಮ ರೋಬೋಟ್ ಪವರ್ ನ ಆಫ್ ಮಾಡಿ ಹೊರಗಡೆ ಬನ್ನಿ ಅಂತ ಹೇಳ್ತಿರುತ್ತೆ. ಆ ರೋಬೋಟ್ ನ ಹೆಸರು ನವಂಬರ್ ಏಜಾಕ್ಸ್ ಅಂತ. ಅವಾಗ ಅಮ್ರಾ ಜಾಗಕ್ಕೆ ಕೆಲವು ಸ್ಮೋಕ್ ಬಾಂಬ್ ಗಳನ್ನ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಿರ್ತಾಳೆ. ಆದ್ರೆ ಏಜಾಕ್ಸ್ ತುಂಬಾನೇ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಸ್ಕ್ರಾಪರ್ ಎಲ್ಲೋಗ್ತಿದೆ ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಅದರಿಂದ ಅದು ಅದರ ಹಿಂದೆನೆ ಹೋಗ್ತಿರುತ್ತೆ. ಅವಾಗ ಅಮ್ರಾ ಅವಳ ರೋಬೋಟ್ ನ ಒಂದು ಬಾಲ್ ತರ ಕನ್ವರ್ಟ್ ಮಾಡಿ ಉಳ್ಕೊಂಡ್ ಬಂದು ಒಂದು ಬಿಲ್ಡಿಂಗ್ ಒಳಗಡೆ ಬಚ್ಚಿಟ್ಕೋತಾಳೆ. ಆದ್ರೂ ಕೂಡ ಏಜಾಕ್ಸ್ ಅವ್ರು ಇರುವಂತ ಜಾಗನ ತಿಳ್ಕೊಂಡು ಅವರನ್ನ ಬಿಲ್ಡಿಂಗ್ ಒಳಗಡೆ ಹುಡುಕ್ತಾ ಇರುತ್ತೆ. ಅದರಿಂದ ಅಮ್ರಾ ಜಾಕ್ಸ್ಗೆ ಇವಾಗ ನಾವು ಏನ್ ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಜಾಕ್ ನೀನು ಏಜಾಕ್ಸ್ ರೋಬೋಟ್ ಮೇಲ್ಗಡೆ ಹೋಗೋ, ಉಳ್ದಿದ್ನೆಲ್ಲ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದರಿಂದ
ಅಮ್ರ ಸ್ಕ್ರಾಪರ್ ರೋಬೋಟ್ ನ ಏಜಾಕ್ಸ್ ರೋಬೋಟ್ ಮೇಲ್ಗಡೆ ತಗೊಂಡು ಹೋಗ್ತಿರ್ತಾಳೆ. ಅವಾಗ ಜಾಕ್ಸ್ ಆ ರೋಬೋಟ್ ನಲ್ಲಿ ಇದ್ದಂತ ಒಂದು ಕೆಪಾಸಿಟರ್ ನ ತಗೊಂಡು ಅದನ್ನ ಏಜಾಕ್ಸ್ ರೋಬೋಟ್ ಮೇಲ್ಗಡೆ ಎಸಿತಾನೆ. ಅದರಿಂದ ಏಜಾಕ್ಸ್ ರೋಬೋಟ್ ಒಳಗಡೆ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ತಿರುತ್ತೆ. ಆ ಸಮಯದಲ್ಲಿ ಅಮ್ರ ಸ್ಕ್ರಾಪರ್ ರೋಬೋಟ್ ನ ತಗೊಂಡು ಅಲ್ಲಿಂದ ಓಡೋಗ್ತಿರ್ತಾಳೆ. ಆದ್ರೂ ಕೂಡ ಅವ್ರ ಹತ್ರ ಏಜಾಕ್ಸ್ ರೋಬೋಟ್ ಬಂದು ಅವರ ರೋಬೋಟ್ ಗೆ ಶಾರ್ಟ್ ಸರ್ಕ್ಯೂಟ್ ಮಾಡಿ ಆ ರೋಬೋಟ್ ನ ಸಿಸ್ಟಮ್ ಆಫ್ ಆಗೋ ತರ ಮಾಡುತ್ತೆ. ನಂತರ ಅವ್ರಿಬ್ರನ್ನ ಅರೆಸ್ಟ್ ಮಾಡಿ ಒಂದು ಜೈಲಿಗೆ ಹಾಕಿರ್ತಾರೆ. ಅದರಿಂದ ಜಾಕ್ಸ್ ಮತ್ತೆ ಅಮ್ರ ಇಬ್ರು ತಪ್ಪು ನಿನ್ನಿಂದ ಆಗಿದ್ದು ಅಂತ ಜಗಳ ಮಾಡ್ತಿರ್ತಾರೆ. ಅವಾಗ ಜಾಕ್ಗೆ ಅಮ್ರ ಸ್ಕ್ರಾಪರ್ ರೋಬೋಟ್ ನ ಕಾಯ್ಜು ಮಾನ್ಸ್ಟರ್ ವಿರುದ್ಧ ಹೋರಾಡೋದಕ್ಕೆ ರೆಡಿ ಮಾಡಿದಾಳೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ನವ್ರು ಬಂದು ಅಲ್ಲಿಂದ ಜಾಕ್ ನ ಕರ್ಕೊಂಡೋಗಿ ಒಂದು ರೂಮ್ ಒಳಗಡೆ ಕೂಡಾಕ್ತಾರೆ. ಅವಾಗ ಅಲ್ಲಿ ಮೋಕೋ ಮೋರಿ ಅವರ ಆಲೋಗ್ರಾಮ್ ಕ್ರಿಯೇಟ್ ಆಗುತ್ತೆ. ಆ ಸಮಯದಲ್ಲಿ ನಮ್ಗೆ ಆ ಮೋಕೋ ಮೋರಿ ಅವರು ಬೇರೆ ಯಾರು ಅಲ್ಲ, ಜಾಕ್ ನ ಅಕ್ಕ ಅಂತ ಗೊತ್ತಾಗುತ್ತೆ. ಅವರು ಜಾಕ್ಗೆ ನೀನ್ ಈ ರೀತಿ ಕಳ್ತನ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜಾಕ್ ಕಳ್ತನ ಮಾಡಿದ್ದು ನಾನಲ್ಲ, ನನ್ ಜೊತೆ ಇದ್ಲಲ್ಲ ಹುಡ್ಗಿ ಅಂತ ಹೇಳ್ತಾನೆ. ಅವಾಗ ಮೋಕೋ ಮೋರಿ ಅವರು ಜಾಕ್ಗೆ ನೀನು ಮೊದ್ಲು ಏನ್ ಕೆಲ್ಸನ ಶುರು ಮಾಡಿದ್ದೆ ಆ ಕೆಲ್ಸನ ಪೂರ್ತಿ ಮಾಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವರ ಆಲೋಗ್ರಾಮ್ ಆಫ್ ಆಗುತ್ತೆ. ನಂತರ ಅವನನ್ನ ಮತ್ತೆ ಅಮ್ರನ ಚೈನಾದಲ್ಲಿರುವಂತ PPDC ಪೈಲಟ್ ಅಕಾಡೆಮಿಗೆ ಕರ್ಕೊಂಡ್ ಬರ್ತಾರೆ. ಅದೇ ಜಾಗದಲ್ಲಿ ಎಲ್ಲಾ ಪೈಲಟ್ ಗಳಿಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಅಮ್ರ ಅವಳೇ ಒಂದು ರೋಬೋಟ್ ನ ಕ್ರಿಯೇಟ್ ಮಾಡಿ ಆಪರೇಟ್ ಮಾಡೋದನ್ನ ನೋಡಿ ಅವಳಿಗೂ ಕೂಡ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಅಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿಗೆ ಸ್ಕ್ರಾಪರ್ ರೋಬೋಟ್ ನು ಕೂಡ ತಗೊಂಡ್ ಬರ್ತಾರೆ. ಅವಾಗ ಅಲ್ಲಿಗೆ ನೇಟ್ ಲ್ಯಾಂಬರ್ಟ್ ಬಂದು ನನಗೆ ನಂಬೋದಕ್ಕೆ ಆಗ್ಲಿಲ್ಲ, ನೀನ್ ಇಲ್ಲಿಗೆ ವಾಪಸ್ ಬಂದಿದ್ಯಾ ಅಂತ ಜಾಕ್ಗೆ ಹೇಳಿ ಅವನು ಅಮ್ರನ ಟ್ರೈನಿಂಗ್ ಸೆಂಟರ್ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಜಾಕ್ ನ ಫುಲ್ ನೇಮ್ ಕೇಳಿ ಅಮ್ರ ನಿಮ್ ನೇಮು ಜಾಕ್ ಫೆಂಟಕಾಸ್ಟ್ ಅಂತನ, ಅಂದ್ರೆ ನೀವು ಈ ದುನಿಯಾದ ಹೆಸರಂತ ಪೈಲಟ್ ಅಂತ ಆಶ್ಚರ್ಯ ಪಡ್ತಿರ್ತಾಳೆ. ಆಕೆ ಆಮ್ರ ಅಲ್ಲಿರುವಂತ ಟೈಟನ್ ರಿಡೇಮರ್, ಬ್ರೇಸರ್ ಫೀನೆಕ್ಸ್, ಸೈಬರ್ ಅಥೆನಾ ಹಾಗೆ ಗಿಪ್ಸಿ ರೋಬೋಟ್ಸ್ ಗಳನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ಅದೇ ಸಮಯದಲ್ಲಿ ಅವರಿಗೆ ಅಲ್ಲಿ ಜೂಲಿಯಸ್ ಪರಿಚಯ ಆಗ್ತಾಳೆ. ನಂತರ ನೇಟ್ ಲ್ಯಾಂಬರ್ಟ್ ಆಮ್ರನ ನ್ಯೂ ಟ್ರೈನರ್ಸ್ ರೂಮ್ ಒಳಗಡೆ ಕರ್ಕೊಂಡು ಬಂದು ಅವಳನ್ನ ಅಲ್ಲಿರುವಂತ ನ್ಯೂ ಟ್ರೈನರ್ಸ್ ಗಳಿಗೆ ಪರಿಚಯ ಮಾಡಿ ವಿಕ್ಟೋರಿಯಾಗೆ ಆಮ್ರಗೆ ಟ್ರೈನಿಂಗ್ ಕೊಡು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಆದ್ರೆ ವಿಕ್ಟೋರಿಯಾಗೆ ಆಮ್ರಗೆ ಟ್ರೈನಿಂಗ್ ಕೊಡೋದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದರಿಂದ ಅವಳು ಆಮ್ರನ ಅವಾಯ್ಡ್ ಮಾಡ್ತಿರ್ತಾಳೆ. ಅದಾದ್ಮೇಲೆ ಆಮ್ರ ಮತ್ತೆ ಸುರೇಶ್ ಇಬ್ರಿಗೂ ಕೈಜು ಮೋನ್ಸ್ಟರ್ ಜೊತೆ ಹೇಗ್ ಹೋರಾಡ್ಬೇಕು ಅಂತ ಟ್ರೈನಿಂಗ್ ಕೊಡ್ತಿರ್ತಾರೆ. ಆದ್ರೆ ಅವರಿಬ್ರು ಆ ಮಿಷನ್ ಅಲ್ಲಿ ಫೇಲ್ ಆಗ್ತಾರೆ. ಅವರಿಗೆ ಕೈಜು ಮೋನ್ಸ್ಟರ್ ನ ಸಾಯಿಸೋದಕ್ಕೆ ಆಗೋದಿಲ್ಲ. ಅದರಿಂದ ನೇಟ್ ಲ್ಯಾಂಬರ್ಟ್ ಆಮ್ರಗೆ ಬೈತಿರ್ತಾನೆ. ಅವಾಗ ಜಾಕ್ ಅವಳಿನ್ನು ಚಿಕ್ಕ ಹುಡುಗಿ, ಮುಂದೆ ಹೋಗ್ತಾ ಹೋಗ್ತಾ ಕಲಿತಾಳೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅಲ್ಲಿಗೆ ಲಿವೆನ್ ಶಾವು ಮತ್ತೆ ಅವಳ ಟೀಮ್ ನವರೆಲ್ಲ ಬರ್ತಿರ್ತಾರೆ. ಅವ್ರ ಜೊತೆ ಜಾಕ್ ನ ಸಿಸ್ಟರ್ ಆದ ಮೋಕೋ ಮೋರಿ ಕೂಡ ಇರ್ತಾಳೆ. ಲಿವೆನ್ ಶಾವು ಅವರ ಇಂಡಸ್ಟ್ರಿನಲ್ಲಿ ರೆಡಿ ಮಾಡ್ತಿರುವಂತ ಈಗ ರೋಬೋಟ್ಸ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಅಲ್ಲಿ ಬಂದಿರ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಗಾಟ್ಲಿಬ್ ಬಂದು ಡಾಕ್ಟರ್ ನ್ಯೂಟನ್ಗೆ ನಿಮ್ಮಿಂದ ನನ್ನ ಪ್ರಯೋಗಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೇಕು, ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ ಡಾಕ್ಟರ್ ನ್ಯೂಟನ್ ನ ಅವರ ಲ್ಯಾಬಿಗೆ ಕರ್ಕೊಂಡು ಬರ್ತಿರ್ತಾರೆ. ಡಾಕ್ಟರ್ ನ್ಯೂಟನ್ ಶಾವೋ ಇಂಡಸ್ಟ್ರಿನಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ತಾನೆ. ಗಾಟ್ಲಿಬ್ ಅವನನ್ನ ಲ್ಯಾಬಿಗೆ ಕರ್ಕೊಂಡು ಬಂದು ಅವನಿಗೆ ಕಾಯ್ಜು ಬ್ಲಡ್ ನ ತೋರಿಸಿ ಇದರಿಂದ ಕಾಯ್ಜು ಬಗ್ಗೆ ಏನಾದ್ರೂ ಮಾಹಿತಿ ಸಿಗಬಹುದು, ಅದರಿಂದ ಈ ಬ್ಲಡ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ನ್ಯೂಟನ್ ಒಪ್ಪೋದಿಲ್ಲ. ನನಗೆ ಟೈಮ್ ಇಲ್ಲ, ನನಗೆ ತುಂಬಾ ಕೆಲಸ ಇದೆ, ನಾನಿಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ನಂತರ ಲಿವೆನ್ ಶಾವು ಅವ್ರುಗಳು ಕಂಡಿಡಿದಿರುವಂತ ರೋಬೋಟ್ಸ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೋಬೋಟ್ಸ್ ಗಳು ಒಂದು ಕ್ವಾಂಟಮ್ ಡೇಟಾ ಬೇಸ್ ಮೇಲೆ ವರ್ಕ್ ಮಾಡ್ತವೆ. ಇವುಗಳನ್ನ ಕೇವಲ ಒಬ್ಬ ಪೈಲಟ್ ಮಾತ್ರ ಆಪರೇಟ್ ಮಾಡಬಹುದು. ಇದರಿಂದ ನಾವು ಮ್ಯಾನ್ ಪವರ್ ನ ಉಳಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಆ ಟೆಕ್ನಾಲಜಿ ಅಲ್ಲಿದ್ದವ್ರಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಅವ್ರುಗಳು ಲಿವೆನ್ ಶಾವೋ ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡೋದಿಲ್ಲ. ಅದಾದ್ಮೇಲೆ ಜಾಕ್ ಮೋಕೋ ಮೋರಿ ಹತ್ರ ಲಿವೆನ್ ಶಾವೋ ಅವರ ಪ್ರಾಜೆಕ್ಟ್ ಚೆನ್ನಾಗೇ ಇದೆಯಲ್ಲ, ಅದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ನನಗೆ ಅವರ ಟೆಕ್ನಾಲಜಿ ಬಗ್ಗೆ ಭರವಸೆ ಇಲ್ಲ, ಅವ್ರ ಟೆಕ್ನಾಲಜಿನ ಯಾರ್ ಬೇಕಾದ್ರೂ ತುಂಬಾ ಈಸಿಯಾಗಿ ಹ್ಯಾಕ್ ಮಾಡಬಹುದು, ಅದು ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ನಮ್ಗೆ ಆಸ್ಟ್ರೇಲಿಯಾದ ಸಿಡ್ನಿನ ತೋರಿಸ್ತಾರೆ. ಅಲ್ಲಿ PPDC ಅವ್ರ ಕಡೆಯಿಂದ ವರ್ಲ್ಡ್ ಲೀಡರ್ಸ್ ನ ಮೀಟಿಂಗ್ ಇರುತ್ತೆ. ಆದ್ರೆ ಅಲ್ಲಿನ ಜನಗಳೆಲ್ಲ PPDC ಅವರ ಕಾರ್ಯಕ್ರಮದ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆಗಳನ್ನ ಮಾಡ್ತಿರ್ತಾರೆ. ಅದರಿಂದ ಎಮರ್ಜೆನ್ಸಿಗೋಸ್ಕರ ಅವ್ರುಗಳು ಆ ಜಾಗಕ್ಕೆ ಜಿಪ್ಸಿ ಅವೆಂಜರ್ ನ ತರಿಸ್ಕೊಂಡಿರ್ತಾರೆ. ಅದನ್ನ ಜಾಕ್ ಮತ್ತೆ ನೇಟ್ ಲ್ಯಾಂಬರ್ಟ್ ಇಬ್ರು ಆಪರೇಟ್ ಮಾಡ್ತಿರ್ತಾರೆ. ಅಲ್ಲಿನ ಮೀಟಿಂಗ್ ಗೋಸ್ಕರ ಮೋಕೋ ಮೋರಿ ಒಂದು ಹೆಲಿಕಾಪ್ಟರ್ ನಲ್ಲಿ ಬರ್ತಿರ್ತಾರೆ. ಹಾಗೆ ಅದೇ ಮೀಟಿಂಗ್ ಗೆ ಶಾವೋ ಇಂಡಸ್ಟ್ರಿಯ ಹೆಡ್ ಆದ ಲಿವೆನ್ ಶೋ ಕೂಡ ಬಂದಿರ್ತಾರೆ. ಈಗಿರ್ಬೇಕಾದ್ರೆ ಅಲ್ಲಿಗೆ ತುಂಬಾನೇ ಪಕ್ಷಿಗಳು ಹಾರ್ಕೊಂಡ್ ಬರ್ತಿರ್ತವೆ. ಯಾಕಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಲ್ಲಿಗೆ ಒಂದು ಎನಿಮಿ ಈಗೋ ರೋಬೋಟ್ ಬರ್ತಿರುತ್ತೆ. ಅದನ್ನ ನೋಡಿ ನೇಟ್ ಲ್ಯಾಂಬರ್ಟ್ ಈಗೋ ರೋಬೋಟ್ ನ ಪೈಲಟ್ ಇವಾಗ್ಲೇ ಪವರ್ ನ ಆಫ್ ಮಾಡಿ ಚೇಂಬರ್ ಇಂದ ಹೊರಗಡೆ ಬಾ ಅಂತ ಹೇಳ್ತಾನೆ. ಆದ್ರೂ ಕೂಡ ಈಗೋ ರೋಬೋಟ್ ಗಿಪ್ಸಿ ಅವೆಂಜರ್ ಮೇಲೆ ಮಿಸೈಲ್ ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಮಿಸೈಲ್ ನಿಂದ ಗಿಪ್ಸಿ ತಪ್ಪಿಸ್ಕೊಳ್ಳುತ್ತೆ. ಆದ್ರೆ ಆ ಮಿಸೈಲ್ ಒಂದು ಬಿಲ್ಡಿಂಗ್ ಗೆ ಹೊಡೆದು ಅದ್ರಲ್ಲಿದ್ದಂತ ಎಲಿಪ್ಯಾಡ್ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಅದರಿಂದ ಜಿಪ್ಸಿ ಆ ಎಲಿಪ್ಯಾಡ್ ನ ಒಂದ್ ಕೈಲಿ ಇಟ್ಕೊಳ್ಳುತ್ತೆ. ಅದ್ರ ಕೆಳಗಡೆನೆ ಲಿವೆನ್ ಶೋ ಇರ್ತಾರೆ. ಆ ಈಗೋ ರೋಬೋಟ್ ನ ನೋಡಿ ಪೊಲೀಸ್ನವರು ಕೂಡ ಅದ್ರ ಮೇಲ್ಗಡೆ ಮಿಸೈಲ್ ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈಗೋ ರೋಬೋಟ್ ಆ ಮಿಸೈಲ್ ಆಗ್ತಿರುವಂತ ಜಾಗನೆ ಬ್ಲಾಸ್ಟ್ ಮಾಡಿ ಯಾರು ಕಮ್ಯುನಿಕೇಶನ್ ಮಾಡದೇ ಇರೋ ರೀತಿ ತರಂಗಗಳನ್ನ ಸೃಷ್ಟಿ ಮಾಡಿ ಮೋಕೋ ಮೋರಿಯ ಹೋಗ್ತಿರುವಂತ ಹೆಲಿಕಾಪ್ಟರ್ ನ ಟಾರ್ಗೆಟ್ ಮಾಡಿ ಇನ್ನೇನ ಆ ಹೆಲಿಕಾಪ್ಟರ್ ಗೆ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಅವೆಂಜರ್ ಅದ್ ಇಟ್ಕೊಂಡಿದ್ದಂತ ಹೆಲಿಪ್ಯಾಡ್ ನ ಈಗೋ ರೋಬೋಟ್ ಗೆ ಹೊಡೆಯುತ್ತೆ. ನಂತರ ಅವೆಂಜರ್ ಮತ್ತೆ ಈಗೋ ರೋಬೋಟ್ ಮಧ್ಯೆ ತುಂಬಾನೇ ದೊಡ್ಡ ಫೈಟ್ ನಡೆಯುತ್ತೆ. ಅವುಗಳ ಫೈಟ್ ಇಂದ ಪಕ್ಕದಲ್ಲಿದ್ದಂತ ಬಿಲ್ಡಿಂಗ್ ಗಳೆಲ್ಲ ಪೀಸ್ ಆಗ್ತಿರ್ತವೆ. ಈಗಿರ್ಬೇಕಾದ್ರೆ ಅವೆಂಜರ್ ಒಂದು ಪ್ಲಾಸ್ಮಾ ಕಟರ್ ನ ಓಪನ್ ಮಾಡ್ಕೊಳ್ಳುತ್ತೆ.
ಅದನ್ನ ನೋಡಿ ಈಗ ರೋಬೋಟ್ ಕೂಡ 2 ಪ್ಲಾಸ್ಮಾ ಕಟರ್ ನ ಓಪನ್ ಮಾಡ್ಕೊಳ್ಳುತ್ತೆ. ಆ ಕಟರ್ ಗಳಿಂದ 2 ರೋಬೋಟ್ಸ್ ಗಳು ಅವುಗಳ ಬಾಡಿನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತವೆ. ಆ ಸಮಯದಲ್ಲಿ ಅವೆಂಜರ್ ಅದರ ಕೈಗೆ ಪವರ್ ನ ತಗೊಂಡು ಈಗ ರೋಬೋಟ್ ಗೆ ಹೊಡೆಯುತ್ತೆ. ಅದರಿಂದ ರೋಬೋಟ್ ಅವೆಂಜರ್ ರೋಬೋಟ್ ಮೇಲೆ ಮಿಸೈಲ್ ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಒಂದು ಮಿಸೈಲ್ ಮೋಕೋ ಮೋರಿ ಹೋಗ್ತಿದ್ದಂತ ಹೆಲಿಕಾಪ್ಟರ್ ಹತ್ರ ಬ್ಲಾಸ್ಟ್ ಆಗುತ್ತೆ. ಅದರಿಂದ ಹೆಲಿಕಾಪ್ಟರ್ ನ ಇಂಜಿನ್ ಫೇಲ್ ಆಗಿ ಅದು ಕೆಳಗಡೆ ಬೀಳ್ತಿರುತ್ತೆ. ಅದನ್ನ ನೋಡಿ ಅವೆಂಜರ್ ರೋಬೋಟ್ ಅದರ ಗ್ರಾವಿಟಿ ಸ್ಲೈಡ್ ನ ಆನ್ ಮಾಡಿ ಅಲ್ಲಿದ್ದಂತ ವೆಹಿಕಲ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಈಗ ರೋಬೋಟ್ ಮೇಲ್ಗಡೆ ಎಸೆಯುತ್ತೆ. ನಂತರ ಅದು ಮೋಕೋ ಮೋರಿ ಇದ್ದಂತ ಹೆಲಿಕಾಪ್ಟರ್ ನ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಿರುತ್ತೆ. ಅದು ತುಂಬಾನೇ ಸ್ಪೀಡ್ ಆಗಿ ಹೋಗಿ ಆ ಹೆಲಿಕಾಪ್ಟರ್ ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಆ ಹೆಲಿಕಾಪ್ಟರ್ ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಡುತ್ತೆ. ಅದರಿಂದ ಆ ಹೆಲಿಕಾಪ್ಟರ್ ಕೆಳಗಡೆ ಬಿದ್ದು ಮೋಕೋ ಮೋರಿಯ ಸತ್ತೋಗ್ತಾರೆ. ಅದನ್ನ ನೋಡಿ ಜಾಕ್ ಅವೆಂಜರ್ ಇಂದ ಹೊರಗಡೆ ಬಂದು ಆ ಹೆಲಿಕಾಪ್ಟರ್ ಹತ್ರ ಓಡೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಈಗೋ ರೋಬೋಟ್ ಬೇರೆ ಅವೆಂಜರ್ ರೋಬೋಟ್ ಹತ್ರನೇ ಬರ್ತಿರುತ್ತೆ. ಅಷ್ಟರಲ್ಲಿ PPDC ಅವರು ಅವ್ರ ಹತ್ರ ಇರುವಂತ ರೋಬೋಟ್ಸ್ ಗಳನ್ನೆಲ್ಲ ಅಲ್ಲಿಗೆ ತಗೊಂಡ್ ಬರ್ತಿರ್ತಾರೆ. ಅದನ್ನ ನೋಡಿ ಈಗ ರೋಬೋಟ್ ಮತ್ತೆ ಪೆಸಿಫಿಕ್ ಸಾಗರದೊಳಗಡೆ ಹೋಗುತ್ತೆ. ನಂತರ ಅವತ್ ರಾತ್ರಿ ಜಾಕ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮೋಕೋ ಮೋರಿ ಅವರ ಫೋಟೋ ಹತ್ರ ಬಂದು ಅವ್ರ ಜೊತೆ ತೆಗೆಸ್ಕೊಂಡಿರುವಂತ ಫೋಟೋನ ಅದ್ರ ಮುಂದೆ ಇಟ್ಟು ತುಂಬಾನೇ ದುಃಖ ಪಡ್ತಿರ್ತಾನೆ. ಅವಾಗ ಅವನಿಗೆ ಪಕ್ಕದ ರೂಮ್ ನಲ್ಲಿ ಏನೋ ವಾರ್ನಿಂಗ್ ಸೌಂಡ್ ಬರ್ತಿರೋದು ಕೇಳಿಸುತ್ತೆ. ಅದರಿಂದ ಅವನು ಆ ರೂಮ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಆಮ್ರಾ ಟ್ರೈನಿಂಗ್ ತಗೋತಾ ಇರ್ತಾಳೆ. ಅವಳು ಜಾಕ್ ನ ನೋಡಿ ನಿಮ್ಮ ಅಕ್ಕ ಡೆತ್ ಆಗಿದ್ ವಿಷಯನ ಕೇಳಿ ನನಗೆ ತುಂಬಾನೇ ನೋವಾಯ್ತು ಅಂತ ಹೇಳ್ತಾಳೆ. ಅವಾಗ ಜಾಕ್ ಒಂದು ದಾಳಿಯ ಸಮಯದಲ್ಲಿ ಅವರ ಕುಟುಂಬದವರೆಲ್ಲ ನಿಧನರಾದ್ರು. ಅವತ್ತಿಂದ ನನಗೆ ಮೋಕೋ ನಿಜವಾದ ಸಹೋದರಿ ತರ ಇದ್ಲು ಅಂತ ಹೇಳ್ತಾನೆ. ಅವಾಗ ಆಮ್ರಾಗೆ ಜಾಕ್ ಮತ್ತೆ ಮೋಕೋ ಮೋರಿ ಅವರ ಸಂಬಂಧದ ಬಗ್ಗೆ ತಿಳಿಯುತ್ತೆ. ನಂತರ ಜಾಕ್ ನಿನ್ನ ಟ್ರೈನಿಂಗ್ ಹೇಗ್ ನಡೀತಿದೆ ಅಂತ ಕೇಳ್ತಾನೆ. ಅದಕ್ಕೆ ಆಮ್ರಾ ಅದು ತುಂಬಾನೇ ಚೆನ್ನಾಗಿ ನಡೀತಿದೆ, ಆದ್ರೂ ಕೂಡ ನನ್ಗೆ ಒಬ್ರು ಕೋಚ್ ಬೇಕು ಅಂತ ಹೇಳ್ತಾಳೆ. ಅವಾಗ ಜಾಕ್ ನಾನ್ ನಿನ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಮೈಂಡ್ ಕಂಟ್ರೋಲ್ ಡಿವೈಸ್ ನ ಹಾಕೊಳ್ತಾನೆ. ಸ್ನೇಹಿತರೆ ಈ ಡಿವೈಸ್ ಗೆ ನ್ಯೂರಲ್ ಸ್ಪೈಕ್ ಅಂತ ಕರೀತಾರೆ. ಅದರ ಸಹಾಯದಿಂದ ಇಬ್ರು ಪೈಲಟ್ ಗಳ ಬ್ರೈನ್ ಒಂದಾಗುತ್ತೆ. ನಂತರ ಅವ್ರಗಳಿಗೆ ರೋಬೋಟ್ಸ್ ಗಳನ್ನ ಆಪರೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅವರಿಬ್ರು ಆ ಹೆಲ್ಮೆಟ್ ನ ಹಾಕೊಂಡು ಸಿಸ್ಟಮ್ ನ ಆನ್ ಮಾಡಿದಾಗ ಅವರಿಬ್ರು ಬ್ರೈನ್ ಕನೆಕ್ಟ್ ಆಗ್ತಿರುತ್ತೆ. ಅವಾಗ ಜಾಕ್ಗೆ ಅವನ ಚೈಲ್ಡ್ಹುಡ್ ನೆನ್ಪುಗಳೆಲ್ಲ ಆಗ್ತಿರ್ತವೆ. ಅದೇ ರೀತಿ ಆಮ್ರಾಗೂ ಕೂಡ ಅವಳ ಚೈಲ್ಡ್ಹುಡ್ ನೆನ್ಪುಗಳೆಲ್ಲ ಬರ್ತಿರ್ತವೆ. ಅದನ್ನ ನೋಡಿ ಜಾಕ್ ನಿನ್ನ ಹಳೆ ನೆನ್ಪುಗಳಿಂದ ಹೊರಗಡೆ ಬಾ ಅಂತ ಹೇಳ್ತಿರ್ತಾನೆ. ಆದ್ರೂ ಕೂಡ ಆಮ್ರಾ ಅವಳ ಹಳೆ ನೆನಪಿನ ಒಳಗಡೆ ಹೋಗ್ಬಿಡ್ತಾಳೆ. ಅವಾಗ ಅವಳು ಚಿಕ್ಕವಳಿದ್ದಾಗ ಅವಳ ತಂದೆ ತಾಯಿ ಮತ್ತೆ ಅವಳ ಅಣ್ಣನ ಜೊತೆ ಪೆಸಿಫಿಕ್ ಬೀಚ್ ಹತ್ರ ಫೋಟೋನ ತೆಗೆಸ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ಕಾಯ್ಜು ಮಾನ್ಸ್ಟರ್ ಪ್ರಾಣಿ ಬಂದು ಆ ಬೀಚ್ ಗಿದ್ದಂತ ಸೇತುವೆನ ಅರ್ಧಕ್ಕೆ ಕಟ್ ಮಾಡ್ಬಿಡುತ್ತೆ. ಅದರಿಂದ ಆಮ್ರಾ ಅವಳ ತಂದೆ ತಾಯಿ ಮತ್ತೆ ಅವಳ ಅಣ್ಣನಿಂದ ಬೇರೆ ಆಗ್ಬಿಡ್ತಾಳೆ. ಅವಳಿಗೆ ಮತ್ತೆ ಅವಳ ತಂದೆ ತಾಯಿ ಹತ್ರ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಜಾಕ್ ಅವ್ನು ಹಾಕೊಂಡಿದ್ದಂತ ಹೆಲ್ಮೆಟ್ ನ ರಿಮೂವ್ ಮಾಡಿ ಆಮ್ರಾನ ಪ್ರೆಸೆಂಟ್ ಬರೋ ಹಾಗೆ ಮಾಡ್ತಾನೆ. ಆಮ್ರಾಳ ಬಾಲ್ಯದ ಸ್ಟೋರಿ ನೋಡಿ ಜಾಕು ಕೂಡ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದರಿಂದ ಅವನು ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ನಂತರ ಅವ್ರಗಳಿಗೆ ಒಂದು ಸಿಗ್ನಲ್ ಬಂದಿರುತ್ತೆ. ಅದನ್ನ ಗಾಟ್ಲಿಪ್ ಡಿಕೋಡ್ ಮಾಡಿದಾಗ ಆ ಸಿಗ್ನಲ್ ನ ಕಾಯ್ಜುಗಳು ಕಳ್ಸಿದಾವೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಆ ಸಿಗ್ನಲ್ ಏನು ಅನ್ನೋದು ಅವ್ರಗಳಿಗೆ ಅರ್ಥ ಆಗೋದಿಲ್ಲ. ಅದಾದ್ಮೇಲೆ ಚೀನಾದಲ್ಲಿರುವಂತ ಶಾವೋ ಇಂಡಸ್ಟ್ರಿನ ತೋರಿಸ್ತಾರೆ. ಅದರಲ್ಲಿ ಲೀವೆನ್ ಶೋ ಡಾಕ್ಟರ್ ನ್ಯೂಟನ್ ಗೆ ಕೌನ್ಸಿಲ್ ಡ್ರೋನ್ ಡಿಪ್ಲೊಮೆಂಟ್ ಗೆ ಅನುಮೋದನೆ ಸಿಕ್ಕಿದೆ. ಅದರಿಂದ ಇನ್ನ ಕೇವಲ 48 ಗಂಟೆಗಳಲ್ಲಿ ನಮ್ಮ ಹತ್ರ ಇರುವಂತ ಎಲ್ಲಾ ಡ್ರೋನ್ಸ್ ಗಳನ್ನ ರೆಡಿ ಮಾಡ್ಬೇಕು. ಇದ್ರಲ್ಲಿ ನನ್ನ ಇಡೀ ಜೀವನನೇ ಇದೆ, ಈ ಕೆಲಸ ಆಗ್ಲೇಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿ ಡಾಕ್ಟರ್ ನ್ಯೂಟನ್ ಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಅವಾಗ ನಮ್ಗೆ ಶಾವೋ ಇಂಡಸ್ಟ್ರೀಸ್ ರೆಡಿ ಮಾಡ್ತಿರುವಂತ ರೋಬೋಟ್ಸ್ ಗಳನ್ನ ತೋರಿಸ್ತಾರೆ. ಅದಾದ್ಮೇಲೆ ಡಾಕ್ಟರ್ ನ್ಯೂಟನ್ ಅವನ ಮನೆಗ್ ಬಂದು ಗ್ಲಾಸ್ ಗೆ ಒಂದು ಪೆಗ್ ಹಾಕೊಂಡು ಅವನ ರೂಮ್ ಒಳಗಡೆ ಬಂದಾಗ ಅಲ್ಲಿ ಯಾವುದೋ ಒಂದು ಪ್ರಾಣಿಯ ಮೆದುಳಿರುತ್ತೆ. ಅದು ಡಾಕ್ಟರ್ ನ್ಯೂಟನ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರುತ್ತೆ. ಅದರಿಂದ ಅವನು ಒಂದು ಡಿವೈಸ್ ನ ಅವನ ತಲೆಗೆ ಹಾಕೊಂಡು ಆ ಮೆದುಳಿನ ಜೊತೆ ಕನೆಕ್ಟ್ ಆಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಗಾಡ್ಲಿಪ್ ಗೆ ಅವಾಗ್ಲೇ ಸಿಕ್ಕಿದಂತ ಸಿಗ್ನಲ್ ನಿಂದ ಒಂದು ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಸೈಬೇರಿಯಾದಲ್ಲಿರುವಂತ ಒಂದು ದ್ವೀಪದಲ್ಲಿ ಈಗೋ ರೋಬೋಟ್ ನ ಪವರ್ ಕೋರ್ ಇದೆ. ಆದ್ರೆ ಅದು ತುಂಬಾ ವರ್ಷಗಳ ಹಿಂದೆ ಕ್ಲೋಸ್ ಆಗಿದೆ ಅಂತ ಗಾಡ್ಲಿಪ್ ತಿಳಿಸ್ತಾರೆ. ಅದನ್ನ ಕೇಳಿದ ಜಾಕ್ ಅವನ ಸೀನಿಯರ್ ಆಫೀಸರ್ ಆದ ಮಾರ್ಷಲ್ ಕ್ಯೂನ್ ಹತ್ರ ನಾವು ಜಿಪ್ಸಿ ಅವೆಂಜರ್ ನ ಆ ಜಾಗಕ್ಕೆ ತಗೊಂಡೋಗಿ ಆ ಜಾಗದಲ್ಲಿ ಏನಿದೆ ಅನ್ನೋದನ್ನ ನೋಡ್ಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಅವ್ರುಗಳು ಕೂಡ ಒಪ್ಕೊಳ್ತಾರೆ. ಅದರಿಂದ ನೇಟ್ ಲ್ಯಾಂಬರ್ಟ್ ಮತ್ತೆ ಜಾಕ್ ಇಬ್ರು ಆ ದ್ವೀಪಕ್ಕೆ ಜಿಪ್ಸಿನ ತಗೊಂಡ್ ಬಂದು ಈ ಕೋರ್ ಪವರ್ ಕೋರ್ ಪ್ಲಾಂಟ್ ನ ನೋಡ್ತಿರ್ಬೇಕಾದ್ರೆ ಯಾರು ಅವ್ರ ಮೇಲೆ ಮಿಸೈಲ್ ದಾಳಿ ಮಾಡ್ತಾರೆ. ಅದು ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಈಗೋ ರೋಬೋಟ್. ಅವಾಗ ಗಿಪ್ಸಿ ಅವೆಂಜರ್ಗೂ ಈಗೋ ರೋಬೋಟ್ಗೂ ಮತ್ತೆ ದೊಡ್ಡ ಫೈಟ್ ನಡೆಯುತ್ತೆ. ಆ ಸಮಯದಲ್ಲಿ ಈಗೋ ರೋಬೋಟ್ ತನ್ನ ಶಕ್ತಿನೆಲ್ಲ ಅವೆಂಜರ್ ರೋಬೋಟ್ ಮೇಲ್ಗಡೆ ಬಿಡ್ತಿರುತ್ತೆ. ಅದರಿಂದ ಅವೆಂಜರ್ ರೋಬೋಟ್ ಐಸ್ ಕ್ಯೂಬ್ ನ ಬ್ರೇಕ್ ಮಾಡಿ ಸಮುದ್ರದೊಳಗಡೆ ಹೋಗಿ ಕೆಲವು ಮಿಸೈಲ್ ಗಳನ್ನ ಹಾಕಿ ಈಗೋ ರೋಬೋಟ್ ಕೂಡ ಸಮುದ್ರದೊಳಗಡೆ ಬರೋ ಹಾಗೆ ಮಾಡಿ ಮತ್ತೆ ಅದನ್ನ ನೀರಿನ ಮೇಲ್ಗಡೆ ತಗೊಂಡ್ ಬಂದು ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಎರಡು ರೋಬೋಟ್ಸ್ ಗಳು ಪ್ಲಾಸ್ಮಾ ಕಟರ್ ನ ಓಪನ್ ಮಾಡ್ಕೊಂಡು ಫೈಟ್ ಮಾಡೋದಕ್ಕೆ ಅಂತ ಬಂದಾಗ ಜಿಪ್ಸಿ ಈಗ ರೋಬೋಟ್ ಬಾಡಿನ ಕಟ್ ಮಾಡ್ಬಿಡುತ್ತೆ. ಹಾಗೆ ಅದರ ಹೆಡ್ಗೆ ಪಂಚ್ ಮಾಡಿ ಅದನ್ನ ಲಾಕ್ ಮಾಡ್ಕೊಂಡು ಗ್ರಾವಿಟಿ ಸ್ಲಿಂಗ್ ನ ಆನ್ ಮಾಡಿ ಈಗೋರ್ ಪವರ್ ಸೋರ್ಸ್ ನ ಕಿತ್ತಾಕ್ಬಿಡುತ್ತೆ. ಅದರಿಂದ ಈಗೋ ರೋಬೋಟ್ ಕೆಳಗಡೆ ಬಿದ್ದೋಗುತ್ತೆ. ನಂತರ ಅವೆಂಜರ್ ರೋಬೋಟ್ ಅದರ ಪೈಲಟ್ ಚೇಂಬರ್ ನ ಕಿತ್ತಾಕಿ ಅದರ ಪೈಲಟ್ ಯಾರಿರ್ಬೋದು ಅಂತ ನೋಡಿದ್ರೆ ಜಾಕ್ ಮತ್ತೆ ನೆಟ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ರೋಬೋಟ್ ನಲ್ಲಿ ಪೈಲಟ್ ಇರೋದಿಲ್ಲ, ಯಾವುದೋ ಪ್ರಾಣಿಯ ಮೆದುಳಿರುತ್ತೆ. ಅದನ್ನ ಲ್ಯಾಬಿಗೆ ತಂದು ನೋಡಿದಾಗ ಗಾಡ್ಲಿಪ್ ಗೆ ಅದು ಕೈಜು ಪ್ರಾಣಿಯ ಬ್ರೈನ್ ಅನ್ನೋದು ಗೊತ್ತಾಗುತ್ತೆ. ಅವಾಗ ಅವರಿಗೆ ಒಂದು ಕೈಜು ಬ್ರೈನ್ ನ ರೋಬೋಟ್ ಗೆ ಯಾರು ಕನೆಕ್ಟ್ ಮಾಡಿದ್ದು ಅಂತ ಡೌಟ್
ಬರ್ತಿರುತ್ತೆ. ಈಗಿರ್ಬೇಕಾದ್ರೆ ಆ ಈಗೋ ರೋಬೋಟ್ ಹತ್ರ ಆಮ್ರಾ ಮತ್ತೆ ಟ್ರೈನಿ ಪೈಲಟ್ಸ್ ಗಳೆಲ್ಲ ಬಂದು ಆ ರೋಬೋಟ್ ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ. ಅವಾಗ ಆಮ್ರಾ, ನಾವು ಆ ರೋಬೋಟ್ ಒಳಗಡೆ ಹೋಗಿ ಒಂದ್ಸಲ ನೋಡೋಣ, ಇಂತ ಅವಕಾಶ ನಮ್ಗೆ ಮತ್ತೆ ಸಿಗೋದಿಲ್ಲ ಅಂತ ಹೇಳಿ ಅವಳು ಮತ್ತೆ ನ್ಯೂಟ್ರೈನರ್ಸ್ ಗಳೆಲ್ಲ ಆ ರೋಬೋಟ್ ಒಳಗಡೆ ಹೋಗ್ತಾರೆ. ಆ ರೋಬೋಟ್ ಒಳಗಡೆ ಮನುಷ್ಯರ ತರನೇ ನರ್ವ್ ಸಿಸ್ಟಮ್ಸ್ ಇರುತ್ತೆ. ಅದನ್ನ ನೋಡಿ ಆಮ್ರಾ ಅದ್ರಲ್ಲಿರುವಂತ ಒಂದು ವೈರ್ ನ ಕಟ್ ಮಾಡ್ತಾಳೆ. ಅವಾಗ ಅದ್ರೊಳಗಡೆ ಇದ್ದಂತ ಕೈಜುನ ರಕ್ತ ಕ್ಯಾಡಿಟ್ ಮೇಲ್ಗಡೆ ಬಿದ್ಬಿಡುತ್ತೆ. ಅದರಿಂದ ಅವನ ಕೈಗೆ ಸಖತ್ ಇಂಜುರಿ ಆಗುತ್ತೆ. ಯಾಕಂದ್ರೆ ಕೈಜುನ ರಕ್ತ ಆಸಿಡ್ ತರ ಇರುತ್ತೆ. ಆ ವಿಷಯ ಮಾರ್ಷಲ್ ಕ್ಯೂಯಾನ್ಗೆ ಗೊತ್ತಾಗಿ ಅವರು ಆಮ್ರಾನ ಆ ಟ್ರೈನಿಂಗ್ ಅಕಾಡೆಮಿಯಿಂದ ಹೊರಗಡೆ ಕಳ್ಸೋದಕ್ಕೆ ಆರ್ಡರ್ ಮಾಡ್ತಾರೆ. ಆ ವಿಷಯನ ಜಾಕ್ ಆಮ್ರಾ ಹತ್ರ ಹೇಳೋದಕ್ಕೆ ಅಂತ ಬಂದಾಗ ಅವನಿಗೆ ಆಮ್ರಾ ಈಗೋ ರೋಬೋಟ್ ನ ಶಾವೋ ಇಂಡಸ್ಟ್ರಿ ಅವರು ರೆಡಿ ಮಾಡಿದ್ದಾರೆ. ನಾನು ಆ ರೋಬೋಟ್ ಒಳಗಡೆ ಹೋದಾಗ ಶಾವೋ ಇಂಡಸ್ಟ್ರಿಯ ಬ್ಯಾಡ್ ನ ಯಾರೋ ಗೊತ್ತಾಗ್ದಿರೋ ಹಾಗೆ ಉಲ್ಟಾ ಇಟ್ಟು ಪ್ಯಾಕ್ ಮಾಡಿದ್ರು. ಈ ಕೆಲಸ ಶಾವೋ ಇಂಡಸ್ಟ್ರಿ ಇದೆ ಅನ್ನೋ ವಿಷಯನ ಜಾಕ್ಗೆ ತಿಳಿಸ್ತಾಳೆ. ನಂತರ ಆಮ್ರಾನ ಅವಳ ಬ್ಯಾಗ್ ನೆಲ್ಲ ಪ್ಯಾಕ್ ಮಾಡಿ ಅವಳ ರೂಮ್ ಇಂದ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ಶಾವೋ ಇಂಡಸ್ಟ್ರಿಯ ರೋಬೋಟ್ಸ್ ಗಳನ್ನ ಡಿಪ್ಲೊಮೆಂಟ್ ಗೋಸ್ಕರ PPDC ಹತ್ರ ತಗೊಂಡ್ ಬರ್ತಿರ್ತಾರೆ. ಅಷ್ಟರಲ್ಲಿ ಅವರ ಸಿಸ್ಟಮ್ ನಲ್ಲಿ ಎರರ್ ಆಗಿ ಅವುಗಳ ಕಂಟ್ರೋಲ್ ನಲ್ಲಿ ಇದ್ದ ಪೈಲಟ್ ಗಳ ಕನೆಕ್ಟಿವಿಟಿ ಫೇಲ್ ಆಗ್ತಿರುತ್ತೆ. ಯಾಕಂದ್ರೆ ಆ ರೋಬೋಟ್ಸ್ ಗಳ ಸಿಸ್ಟಮ್ ನಲ್ಲಿ ಕೈಜು ಬ್ರೈನ್ ಆಕ್ಟಿವ್ ಆಗಿ ಆ ರೋಬೋಟ್ಸ್ ಗಳು ಕೈಜು ತರಾನೇ ಕ್ರಿಯೇಟ್ ಆಗ್ತಿರ್ತವೆ. ಅದನ್ನ ನೋಡಿ ಮಾರ್ಷಲ್ ಜಾಕ್ ಮತ್ತೆ ನೆಟ್ಗೆ ಗಿಬ್ಸಿನ ತಗೊಂಡ್ ಬನ್ನಿ ಅಂತ ಕಳಿಸ್ತಾರೆ. ಆ ರೋಬೋಟ್ಸ್ ಗಳು ಸಂಪೂರ್ಣವಾಗಿ ಕಾಯ್ಜು ತರನೇ ಬದಲಾಗಿ PPDC ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವುಗಳು ಅಲ್ಲಿದ್ದಂತ ರೋಬೋಟ್ಸ್ ಗಳು ಮತ್ತೆ ಸ್ಪೇಸ್ ಶಿಪ್ ಗಳನ್ನ ಬ್ಲಾಸ್ಟ್ ಮಾಡ್ತಿರ್ತವೆ. ಅದೇ ಸಮಯದಲ್ಲಿ ಈ ಕಡೆ ಗಾಟ್ಲಿಬ್ ಡಾಕ್ಟರ್ ನ್ಯೂಟನ್ ಹತ್ರ ಬಂದು, ಕಾಯ್ಜುಗಳು ನಿಮ್ಮ ರೋಬೋಟ್ಸ್ ಗಳನ್ನೆಲ್ಲ ಅವುಗಳ ಕಂಟ್ರೋಲ್ ಗೆ ತಗೊಂಡಿದ್ದಾವೆ, ಇವಾಗ್ಲಾದ್ರೂ ನನ್ನ ಸಂಶೋಧನೆಗೆ ನೀನು ಸಹಾಯ ಮಾಡು ಅಂತ ಕೇಳ್ತಿರ್ತಾರೆ. ಅಷ್ಟಲ್ಲಿ ಅಲ್ಲಿಗೆ ಶಾವೋ ಇಂಡಸ್ಟ್ರಿಯ ಗಾರ್ಡ್ಸ್ ಗಳು ಬಂದು ಅವರನ್ನ ಅರೆಸ್ಟ್ ಮಾಡಿ ಒಂದು ಲಿಫ್ಟ್ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಅವಾಗ ನ್ಯೂಟನ್ ಮತ್ತೆ ಗಾಟ್ಲಿಬ್ ಇಬ್ರು ಅವ್ರಗಳಿಗೆ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಶಾವೋ ಇಂಡಸ್ಟ್ರಿಯ ಲ್ಯಾಬ್ ಒಳಗಡೆ ಬರ್ತಾರೆ. ಅವಾಗ ನ್ಯೂಟನ್ ಅಲ್ಲಿನ ಸಿಸ್ಟಮ್ ನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಅದನ್ನ ಆ ಸಿಸ್ಟಮ್ ಗೆ ಇನ್ಸ್ಟಾಲ್ ಮಾಡಿ ನಾನು ಈ ಜಗತ್ತನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಗಾಟ್ಲಿಬ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟರಲ್ಲಿ ಶಾವೋ ಇಂಡಸ್ಟ್ರಿಯ ರೋಬೋಟ್ಸ್ ಗಳೆಲ್ಲ ಪೂರ್ತಿ ಕಾಯ್ಜುಗಳ ತರ ಬದಲಾಗಿ ಜಗತ್ತಿನ ಎಲ್ಲಾ ಕಡೆ ಅವುಗಳ ಶಕ್ತಿನ ಯೂಸ್ ಮಾಡ್ಕೊಂಡು ಪೆಸಿಫಿಕ್ ಮಹಾಸಾಗರದ ಒಳಗಡೆ ಪೋರ್ಟಲ್ ನ ಓಪನ್ ಮಾಡ್ತಿರ್ತವೆ. ಯಾಕಂದ್ರೆ ಆ ಪೋರ್ಟಲ್ ನಿಂದ ನಿಜವಾದ ಕಾಯ್ಜು ಮಾನ್ಸ್ಟರ್ ಪ್ರಾಣಿನ ನಮ್ಮ ಭೂಮಿಗೆ ಮತ್ತೆ ಕರೆಸ್ಕೊಳ್ಳೋದಕ್ಕೋಸ್ಕರ ಈ ಕಡೆ ಕಾಯ್ಜು ತರ ಇರುವಂತ ರೋಬೋಟ್ಸ್ ಗಳು ಮಾರ್ಷಲ್ ಇದ್ದಂತ ಜಾಗಕ್ಕೆ ಮಿಸೈಲ್ ನ ಹಾಕಿ ಆ ಜಾಗನ ಬ್ಲಾಸ್ಟ್ ಮಾಡ್ಬಿಡ್ತವೆ. ಇನ್ನೊಂದ್ ಕಡೆ ಗಾಟ್ಲಿಬ್ ನ್ಯೂಟನ್ಗೆ ನೀನು ಏನ್ ಮಾಡ್ದೆ, ಈ ರೀತಿ ನೀನು ಯಾಕೆ ಮಾಡ್ದೆ ಅಂತ ಕೇಳ್ತಾರೆ. ಅದಕ್ಕೆ ನ್ಯೂಟನ್, ನಾನು ಒಳ್ಳೆ ಕೆಲ್ಸನೇ ಮಾಡಿದ್ದೀನಿ, ಈ ದಿನಕ್ಕೋಸ್ಕರ ನಾನು 10 ವರ್ಷಗಳಿಂದ ಕಾಯ್ತಾ ಇದ್ದೆ, ಇವತ್ ನಾನು ನನ್ನ ಸೇಡ್ ನ ತೀರ್ಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಗಾಟ್ಲಿಬ್ಗೆ ನ್ಯೂಟನ್ ಮೈಂಡ್ ನ ಪ್ರಿಕಾಸರ್ಸ್ ಏಲಿಯನ್ ಗಳು ಕಂಟ್ರೋಲ್ ಮಾಡ್ತಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದನೇ ಅವನು ಶಾವೋ ಇಂಡಸ್ಟ್ರಿಯ ರೋಬೋಟ್ಸ್ ಗಳನ್ನೆಲ್ಲ ಕಾಯ್ಜುಗಳಾಗಿ ಬದಲಾಗೋ ರೀತಿ ರೆಡಿ ಮಾಡಿರ್ತಾನೆ. ಆ ರೋಬೋಟ್ಸ್ ಗಳಿಗೆ ಕಾಯ್ಜುಗಳ ಬ್ರೈನ್ ನ ಇವನೇ ಇನ್ಸ್ಟಾಲ್ ಮಾಡಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಲೀವೆನ್ ಶೋ ಬಂದು ನ್ಯೂಟನ್ ಗೆ ಗನ್ನೆ ಮಾಡಿ ನೀನ್ ನನ್ ಕೆಲ್ಸನ ಹಾಳ್ ಮಾಡ್ಬಿಟ್ಟೆ ಅಂತ ಅವನಿಗೆ ಶೂಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ನ್ಯೂಟನ್ ಅವ್ರಗಳಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಈ ಕಡೆ ಜೀಗರ್ ರೋಬೋಟ್ಸ್ ಗಳು PPDC ಅಕಾಡೆಮಿಯ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದು ಅಲ್ಲಿದ್ದಂತ ರೋಬೋಟ್ಸ್ ಗಳ ಮೇಲೆ ಮಿಸೈಲ್ ನ ಹಾಕ್ತಿರ್ತವೆ. ಆ ರೋಬೋಟ್ಸ್ ಗಳ ಕೆಳಗಡೆನೆ ಜಾಕ್, ನೇಟ್, ಆಮ್ರಾ ಮತ್ತೆ ಟ್ರೈನಿ ಪೈಲಟ್ಸ್ ಗಳೆಲ್ಲ ಇರ್ತಾರೆ. ಅವಾಗ ಅವ್ರಗಳಿಗೆ ಗಾಟ್ಲಿಬ್ ಕಾಲ್ ಮಾಡಿ ಇದನ್ನೆಲ್ಲ ನ್ಯೂಟನ್ ಮಾಡಿರೋದು, ಅದರಿಂದ ಇವಾಗ ಲೀವೆನ್ ಶಾವೋ ಅವರ ಸಿಸ್ಟಮ್ ನ ರೀಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ ತಿಳಿಸ್ತಾನೆ. ಅಷ್ಟರಲ್ಲಿ ಲೀವೆನ್ ಶಾವೋ ಒಂದು ಪ್ರೋಗ್ರಾಮ್ ನ ರೆಡಿ ಮಾಡಿ ಅವರ ಸಿಸ್ಟಮ್ ಗೆ ಇನ್ಸ್ಟಾಲ್ ಮಾಡ್ತಾರೆ. ಅದರಿಂದ ಜೀಗರ್ ರೋಬೋಟ್ಸ್ ಗಳ ಒಳಗಡೆ ಇದ್ದಂತ ಕಾಯ್ಜು ಬ್ರೈನ್ ಗಳು ಬ್ಲಾಸ್ಟ್ ಆಗಿ ಅವುಗಳು ಕೆಳಗಡೆ ಬಿದ್ದೋಗ್ತವೆ. ಅದೇ ಸಮಯದಲ್ಲಿ ಈ ಕಡೆ ಪೆಸಿಫಿಕ್ ಸಾಗರದಲ್ಲಿ ಪೋರ್ಟಲ್ ಒಳಗಡೆಯಿಂದ ಅರ್ಧದಷ್ಟು ಕೈಜು ಮಾನ್ಸ್ಟರ್ ಪ್ರಾಣಿ ಹೊರಗಡೆ ಬಂದಿರುತ್ತೆ. ಅಷ್ಟರಲ್ಲಿ ಜೀಗರ್ ರೋಬೋಟ್ಸ್ ಗಳ ಬ್ರೈನ್ ಡೆಡ್ ಆಗಿದ್ರಿಂದ ಆ ಪೋರ್ಟಲ್ ಎಂಡ್ ಆಗ್ಬಿಡುತ್ತೆ. ಅದರಿಂದ ಕೈಜು ಪ್ರಾಣಿಯ ಅರ್ಧದಷ್ಟು ಭಾಗ ಕಟ್ ಆಗಿ ಅದು ಕೂಡ ಸತ್ತೋಗುತ್ತೆ. ನಂತರ ಎಲ್ಲೆಲ್ಲಿ ಪೋರ್ಟಲ್ ಗಳು ಓಪನ್ ಆಗಿದ್ದೋ ಅವುಗಳೆಲ್ಲ ಕ್ಲೋಸ್ ಆಗ್ತವೆ. ಆದ್ರೆ ಅಷ್ಟರಲ್ಲಿ ಒಂದ್ ಮಿಸ್ಟೇಕ್ ಆಗಿರುತ್ತೆ. ಅದೇನಂದ್ರೆ ಅಷ್ಟೊತ್ತಿಗಾಗ್ಲೇ 3 ಕೈಜುಗಳು ಪೋರ್ಟಲ್ ಇಂದ ಭೂಮಿ ಕಡೆ ಬಂದ್ಬಿಟ್ಟಿರ್ತವೆ. ಅದು ಎಲ್ಲೆಲ್ಲಿ ಅಂದ್ರೆ ಸೌತ್ ಕೊರಿಯಾ, ರಷ್ಯಾ ಮತ್ತೆ ಪೂರ್ವದ ಸಮುದ್ರದ ತೀರದಲ್ಲಿ. ಈಗಿರ್ಬೇಕಾದ್ರೆ ಲೀವೆನ್ ಶಾವೋ ಮತ್ತೆ ಗಾಟ್ಲಿಬ್ ಇಬ್ರು ಕೆಲವು ಸ್ಪೇಸ್ ಶಿಪ್ ನ PPDC ಹತ್ರ ತಗೊಂಡ್ ಬಂದು ಎಲ್ರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಗಾಟ್ಲಿಬ್ ಪೋರ್ಟಲ್ ಇಂದ ಹೊರಗಡೆ ಬಂದಿರುವಂತ 3 ಕಾಯ್ಜುಗಳು ಯಾವುವು ಅಂತ ಎಲ್ಲರಿಗೂ ತೋರಿಸಿ ಇವುಗಳು ತುಂಬಾನೇ ಶಕ್ತಿಶಾಲಿಗಳು ಅಂತ ಹೇಳ್ತಿರ್ತಾರೆ. ಅವಾಗ ಜಾಕ್, ನಾವು ಮೊದ್ಲು ಆ ಮಾನ್ಸ್ಟರ್ ಗಳು ಭೂಮಿಗೆ ಯಾಕೆ ಬಂದಿದ್ದಾವೆ ಅನ್ನೋದನ್ನ ತಿಳ್ಕೋಬೇಕು, ಅವಾಗ ನಮ್ಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ ಅಂತ ಹೇಳ್ತಾನೆ. ಅದರಿಂದ ಅವ್ರುಗಳು ಆ ಮಾನ್ಸ್ಟರ್ ಗಳು ಭೂಮಿಗೆ ಯಾಕೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಿದಾಗ ಆ ಮಾನ್ಸ್ಟರ್ ಗಳು ಜಪಾನ್ ನಲ್ಲಿರುವಂತ ಮೌಂಟ್ ಫ್ಯೂಜಿ ಹತ್ರ ಹೋಗ್ತಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಅದು ಯಾಕಂದ್ರೆ ಮೌಂಟ್ ಫ್ಯೂಜಿನಲ್ಲಿ ಒಂದು ಜ್ವಾಲಾಮುಖಿ ಇದೆ, ಅದು ತುಂಬಾನೇ ವಿಶೇಷವಾದ ಅಂಶಗಳನ್ನ ಒಳಗೊಂಡಿದೆ. ಅದ್ರೊಳಗಡೆ ಈ ಮಾನ್ಸ್ಟರ್ ಗಳು ಹೋಗಿ ಬಿದ್ದೋದ್ರೆ ಅದರಿಂದ ಒಂದು ತುಂಬಾನೇ ವಿಷಕಾರಿಯಾದಂತ ಗ್ಯಾಸ್ ರಿಲೀಸ್ ಆಗಿ ಇಡೀ ಪ್ರಪಂಚವನ್ನೇ ಆವರಿಸ್ಕೊಳ್ಳುತ್ತೆ. ಅವಾಗ ಭೂಮಿ ಮೇಲೆ ಯಾವ ಜೀವಿಗಳು ಉಳಿಯೋದಿಲ್ಲ ಅನ್ನೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಭೂಮಿಯನ್ನ ನಾಶ ಮಾಡೋದಕ್ಕೆ ಪ್ರಿಕಾಸಸ್ ಏಲಿಯನ್ ಗಳು ಈ ರೀತಿ ಐಡಿಯಾ ಮಾಡಿದವೆ ಅನ್ನೋದು ಅವ್ರಗಳಿಗೆ ಅರ್ಥ ಆಗುತ್ತೆ. ಅದರಿಂದ ಅವ್ರುಗಳು ಅವ್ರ ಹತ್ರ ಇರುವಂತ ಟೈಟನ್ ರಿಡೀಮರ್, ಬ್ರೇಜರ್ ಫೀನೆಕ್ಸ್, ಸೇಬರ್ ಅಥೀನಾ, ಗಿಬ್ಸಿ ಅವೆಂಜರ್ ಹಾಗೆ ಸ್ಕ್ರಾಪರ್ ರೋಬೋಟ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಕಾಯ್ಜು ಮಾನ್ಸ್ಟರ್ ಗಳ ವಿರುದ್ಧ ಹೋರಾಡೋದಕ್ಕೆ ಸಿದ್ಧರಾಗ್ತಾರೆ. ನಂತರ ಜಾಕ್ ಮತ್ತೆ ನೇಟ್ ಲೆಂಬರ್ಟ್ ಇಬ್ರು
ಇಬ್ರು ನ್ಯೂ ಟ್ರೈನರ್ಸ್ ಗಳ ಹತ್ರ ಬಂದು ನಾವುಗಳು ಯಾರು ಎಲ್ಲಿಂದ ಬಂದಿದೀವಿ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ನಾವೆಲ್ಲ ಒಂದೇ ಪರಿವಾರದವರು, ಇವಾಗ ನಮ್ಗಿರುವಂತ ಜವಾಬ್ದಾರಿ ಈ ಪೃಥ್ವಿನ ಸುರಕ್ಷತೆ ಮಾಡೋದು, ಆ ಸಮಯ ಇವಾಗ ಬಂದಿದೆ, ಅದರಿಂದ ಎಲ್ರು ಮುಂದೆ ನುಗ್ಗಿ ಗೆಲುವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಮೋಟಿವೇಶನ್ ಮಾಡ್ತಿರ್ತಾರೆ. ಅದಾದ್ಮೇಲೆ ಎಲ್ಲಾ ರೋಬೋಟ್ಸ್ ಗಳ ಒಳಗಡೆ ಪೈಲಟ್ ಗಳು ಹೋಗಿ ಅವ್ರಗಳ ಬ್ರೈನ್ ನ ರೋಬೋಟ್ಸ್ ಗಳಿಗೆ ಕನೆಕ್ಟ್ ಮಾಡ್ಕೊಂಡು ಕೈಜು ಮೋನ್ಸ್ಟರ್ ಗಳು ಇರುವಂತ ಜಾಗದ ಹತ್ರ ಹೋಗ್ತಿರ್ತಾರೆ. ಈ ಕಡೆ ಒಂದು ಕೈಜು ಮೋನ್ಸ್ಟರ್ ಪ್ರಾಣಿ ಜಪಾನ್ ನ ಟೋಕಿಯೋ ಸಿಟಿ ಒಳಗಡೆ ಬಂದು ಅಲ್ಲಿದ್ದಂತ ಬಿಲ್ಡಿಂಗ್ ಗಳನ್ನೆಲ್ಲ ಧ್ವಂಸ ಮಾಡ್ತಿರುತ್ತೆ. ಅದನ್ನ ನೋಡೋದಕ್ಕೆ ಎಷ್ಟು ವಿಶಾಲವಾಗಿರುತ್ತೆ ಅಂದ್ರೆ ಅದ್ರ ಮುಂದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಆಟ ಸಾಮಾನ್ಗಳ ತರ ಕಾಣ್ತಿರ್ತವೆ. ಆ ಸಿಟಿ ಒಳಗಡೆ 3 ಕೈಜು ಮೋನ್ಸ್ಟರ್ ಪ್ರಾಣಿಗಳು ಬಂದು ಮೌಂಟ್ ಫ್ಯೂಸ್ ಹತ್ರ ಹೋಗ್ತಿರ್ತವೆ. ಅಷ್ಟರಲ್ಲಿ ಅಲ್ಲಿಗೆ ರೋಬೋಟ್ಸ್ ಗಳೆಲ್ಲ ಬಂದು ಲ್ಯಾಂಡ್ ಆಗಿ ಆ ಕೈಜು ಮೋನ್ಸ್ಟರ್ ಪ್ರಾಣಿಗಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತವೆ. ಆ ಸಮಯದಲ್ಲಿ ಅಲ್ಲಿ ರೋಬೋಟ್ಸ್ ಗಳು ಮತ್ತೆ ಕೈಜು ಮೋನ್ಸ್ಟರ್ ಪ್ರಾಣಿಗಳ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ. ಕೈಜು ಮೋನ್ಸ್ಟರ್ ಪ್ರಾಣಿಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ. ಅವು ಅವೆಂಜರ್ ನಂತ ರೋಬೋಟ್ಸ್ ಗಳನ್ನ ತೆಗೆದು ಒಂದ್ ಕಡೆ ಬಿಸಾಕ್ತಾ ಇರ್ತವೆ. ಅದರಿಂದ ಅವೆಂಜರ್ ರೋಬೋಟ್ ಗ್ರಾವಿಟಿ ಸ್ಲಿಂಗ್ ನ ಆನ್ ಮಾಡಿ ಆ ಪ್ರಾಣಿ ಮೇಲ್ಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಬೀಳ್ಸ್ತಿರುತ್ತೆ. ಈಗಿರ್ಬೇಕಾದ್ರೆ ಒಂದು ಕೈಜು ಮೋನ್ಸ್ಟರ್ ಪ್ರಾಣಿ ಸೇಬರ್ ಅತನ ಮೇಲೆ ದಾಳಿ ಮಾಡಿ ಅದನ್ನ ಕೆಳಗಡೆ ಬೀಳ್ಸಿ ಅದರ ಪೈಲಟ್ ಗಳನ್ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಅವಾಗ ಬ್ರೇಸರ್ ಫೀನಿಕ್ಸ್ ನಲ್ಲಿ ಇದ್ದಂತ ವಿಕ್ಟೋರಿಯಾ ಆ ರೋಬೋಟ್ ನ ಸೆಂಟರ್ ಗೆ ಬಂದು ಅದರಲ್ಲಿದ್ದಂತ ಗನ್ ಗಳಿಂದ ಆ ಕೈಜು ಮೋನ್ಸ್ಟರ್ ಪ್ರಾಣಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಟೈಟನ್ ರಿಡೀಮರ್ ಎಲೆಕ್ಟ್ರಿಕ್ ಪವರ್ ನ ಆನ್ ಮಾಡ್ಕೊಂಡು ಆ ಕೈಜು ಮೋನ್ಸ್ಟರ್ ಪ್ರಾಣಿಗೆ ಹೊಡೆಯುತ್ತೆ. ಅದರಿಂದ ಅದು ಅಲ್ಲಿಂದ ದೂರ ಬಿದ್ದೋಗುತ್ತೆ. ನಂತರ ಎಲ್ಲಾ ರೋಬೋಟ್ಸ್ ಗಳು ಒಟ್ಟಿಗೆ ಸೇರ್ಕೊಂಡು ಆ ಕೈಜು ಮೋನ್ಸ್ಟರ್ ಪ್ರಾಣಿಗಳಿಗೆ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ನ್ಯೂಟನ್ ನನಗೆ ಯಾಕೋ ಮಜಾ ಬರ್ತಿಲ್ಲ, ಬೇರೆ ಏನಾದ್ರೂ ಮಾಡೋಣ ಅಂತ ಹೇಳಿ ಕೆಲವು ಮೈಕ್ರೋ ರೋಬೋಟ್ಸ್ ಗಳನ್ನ ರಿಲೀಸ್ ಮಾಡ್ತಾನೆ. ಅವುಗಳು ಕೈಜು ಪ್ರಾಣಿಗಳ ಹತ್ರ ಹೋಗಿ ಅವುಗಳ ಬಾಡಿ ಒಳಗಡೆ ಸೇರ್ಕೊಂಡು 3 ಕೈಜು ಪ್ರಾಣಿಗಳಿಂದ ಒಂದು ಬೃಹದಾಕಾರದ ಮೋನ್ಸ್ಟರ್ ಕೈಜು ಪ್ರಾಣಿ ಕ್ರಿಯೇಟ್ ಆಗುತ್ತೆ. ಅದು ತುಂಬಾನೇ ವಿಶಾಲವಾಗಿರುತ್ತೆ. ಅದರಿಂದ ಎಲ್ಲಾ ರೋಬೋಟ್ಸ್ ಗಳು ಆ ಪ್ರಾಣಿ ಮೇಲೆ ಒಟ್ಟಿಗೆ ಅಟ್ಯಾಕ್ ಮಾಡ್ತವೆ. ಅವಾಗ ಆ ಪ್ರಾಣಿ ಒಂದ್ಸಲ ನೆಲಕ್ ಗುದ್ದುತ್ತೆ. ಅದರ ಕಂಪನದಿಂದ ಎಲ್ಲಾ ರೋಬೋಟ್ಸ್ ಗಳು ಕೆಳಗಡೆ ಬಿದ್ದೋಗ್ತವೆ. ಆ ಸಮಯದಲ್ಲಿ ಗಾರ್ಡಿಯನ್ ಬ್ರಾವೋ ಎಲೆಕ್ಟ್ರಿಕ್ ಪವರ್ ನ ಆನ್ ಮಾಡ್ಕೊಂಡು ಆ ಕೈಜು ಮೋನ್ಸ್ಟರ್ ಪ್ರಾಣಿಗೆ ಹೊಡೆಯೋದಕ್ಕೆ ಅಂತ ಹೋಗುತ್ತೆ. ಅವಾಗ ಆ ಪ್ರಾಣಿ ಆ ರೋಬೋಟ್ ನ ಇಟ್ಕೊಂಡು ಸುತ್ತ ತಿರುಗಿಸಿ ಒಂದ್ ಕಡೆ ಬಿಸಾಕುತ್ತೆ. ಅದರಿಂದ ಗಾರ್ಡಿಯನ್ ಬ್ರಾವೋ ರೋಬೋಟ್ ನ ಸಿಸ್ಟಮ್ ಫೇಲ್ ಆಗುತ್ತೆ. ಅದನ್ನ ನೋಡಿ ಜಾಕ್ ಅವರ ಕಂಟ್ರೋಲ್ ಲ್ಯಾಬ್ ನಲ್ಲಿರುವಂತ ಜೂಲಿಸ್ಗೆ ಕೈಜು ಮೋನ್ಸ್ಟರ್ ಪ್ರಾಣಿಯ ಮೆದುಳು ಎಲ್ಲಿದೆ ಅನ್ನೋದನ್ನ ನಮ್ಗೆ ತಿಳಿಸಿ, ನಾವು ಮೊದಲು ಅದರ ಮೆದುಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಅದರಿಂದ ಜೂಲಿಸ್ ಆ ಪ್ರಾಣಿಯ ಮೆದುಳುಗಳನ್ನ ಚೆಕ್ ಮಾಡಿ ಅದರ ಫೋಟೋನ ಎಲ್ಲಾ ರೋಬೋಟ್ಸ್ ಗಳಿಗೆ ಸೆಂಡ್ ಮಾಡ್ತಾಳೆ. 3 ಕೈಜು ಮೋನ್ಸ್ಟರ್ ಪ್ರಾಣಿಗಳು ಒಟ್ಟಿಗಾಗಿರೋದ್ರಿಂದ ಅದಕ್ಕೆ 3 ಮೆದುಳು ಇರ್ತವೆ. ಅದನ್ನ ನೋಡಿ ಎಲ್ಲಾ ರೋಬೋಟ್ಸ್ ಗಳು ಒಟ್ಟಿಗೆ ಅಟ್ಯಾಕ್ ಮಾಡಿ ಆ ಪ್ರಾಣಿಯ ಒಂದ್ ಮೆದುಳನ್ನ ನಾಶ ಮಾಡ್ತವೆ. ಆದ್ರೆ ಅದರಿಂದ ಕೈಜು ಮೋನ್ಸ್ಟರ್ ಪ್ರಾಣಿಗೆ ಕೋಪ ಬಂದು ಜಿಪ್ಸಿ ಅವೆಂಜರ್ ನ ದೂರ ತಳ್ಳಿ ಸೇಬರತಿನ ಕೆಳಗಡೆ ಬೀಳ್ಸಿ ಅದರಲ್ಲಿರುವಂತ ಪೈಲಟ್ ಗಳಿಗೆ ಅದರ ಬಾಲ್ದಿಂದ ಚುಚ್ಚಿ ಅದನ್ನ ತೆಗೆದು ದೂರ ಎಸೆಯುತ್ತೆ. ಅದೇ ರೀತಿ ಟೈಟನ್ ರಿಡೀಮ್ನರು ಕೂಡ ಇಟ್ಕೊಂಡು ಅದರ ಪಾರ್ಟ್ಸ್ ಗಳನ್ನೆಲ್ಲ ಕಿತ್ತಾಕ್ಬಿಡುತ್ತೆ. ಆ ಸಮಯದಲ್ಲಿ ಅದ್ರೊಳಗಡೆ ಇದ್ದಂತ ಅಂಬ್ರಾ ಮತ್ತೆ ಅವಳ ಕೋ ಪೈಲಟ್ ಇಬ್ರು ಅದರ ಚೇಂಬರ್ ಇಂದ ಹೊರಗಡೆ ಬರ್ತಾರೆ. ಅದರಿಂದ ಅಂಬ್ರಾ ಇನ್ನು ಬದುಕುಳಿತಾಳೆ. ನಂತರ ದೈತ್ಯ ಕೈಜು ಮೋನ್ಸ್ಟರ್ ಪ್ರಾಣಿ ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಅದ್ರ ಮೇಲೆ ಅವೆಂಜರ್ ದಾಳಿ ಮಾಡಿ ಅದರ ಗ್ರಾವಿಟಿ ಸ್ಟಿಂಗ್ ನ ಆನ್ ಮಾಡಿ ಅದಕ್ಕೆ ಶೂಟ್ ಮಾಡ್ತಿರುತ್ತೆ. ಅದರಿಂದ ಕೈಜು ಮೋನ್ಸ್ಟರ್ ಪ್ರಾಣಿ ಬಾಲ್ದಿಂದ ಸರಿಯಾಗಿ ಜಾಕ್ ಮತ್ತೆ ನೇಟ್ ಇರುವಂತ ಚೇಂಬರ್ ಒಳಗಡೆ ಚುಚ್ಬಿಡುತ್ತೆ. ಅವಾಗ ನೇಟ್ ಲ್ಯಾಂಬರ್ಟ್ ಗೆ ಇಂಜುರಿ ಆಗಿ ಅವನಿಗೆ ಮತ್ತೆ ಜಾಕ್ ಜೊತೆ ರೋಬೋಟ್ ನ ಆಪರೇಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಕೈಜು ಮೋನ್ಸ್ಟರ್ ಪ್ರಾಣಿ ಮೌಂಟ್ ಫ್ಯೂಸಿ ಜ್ವಾಲಾಮುಖಿ ಇರುವಂತ ಜಾಗದ ಕಡೆ ಹೋಗ್ತಿರುತ್ತೆ. ಈ ಕಡೆ ಜಾಕ್ ಒಬ್ನೇ ಜಿಪ್ಸಿನ ಆಪರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದನ್ನ ನೋಡಿ ಆಮ್ರಾ ಆ ರೋಬೋಟ್ ಒಳಗಡೆ ಹೋಗಿ ಅವಳು ಕೂಡ ಜಾಕ್ ಜೊತೆ ಜಿಪ್ಸಿ ಅವೆಂಜರ್ ಗೆ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಆ ಕೈಜು ಮೋನ್ಸ್ಟರ್ ಪ್ರಾಣಿ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಕೈಜು ಮೋನ್ಸ್ಟರ್ ಪ್ರಾಣಿ ಮೌಂಟ್ ಫ್ಯೂಸ್ ಹತ್ರ ಹೋಗ್ಬಿಟ್ಟಿರುತ್ತೆ. ಅಲ್ಲಿಗೆ ಇವ್ರುಗಳು ಹೋಗ್ಬೇಕು ಅಂದ್ರೆ ತುಂಬಾನೇ ಸಮಯ ಬೇಕಾಗುತ್ತೆ. ಅದರಿಂದ ಅವ್ರುಗಳು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಲೀವೆನ್ ಶಾವೋ ಸ್ಕ್ರಾಪರ್ ನ ಜಾಗಕ್ಕೆ ತಗೊಂಡ್ ಬಂದು ಒಂದು ಜೆಟ್ ಇಂಜಿನ್ ನ ಜಿಪ್ಸಿ ಹತ್ರ ತಗೊಂಡ್ ಬಂದು ಅದನ್ನ ಆನ್ ಮಾಡಿ ಅದ್ರ ಜೊತೆ ಜಿಪ್ಸಿ ಅವೆಂಜರ್ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಸ್ಕ್ರಾಪರ್ ಸಿಗಾಕೋಬಿಡುತ್ತೆ. ಜೆಟ್ ಇಂಜಿನ್ ಸಹಾಯದಿಂದ ಅವ್ರುಗಳು ಮೇಲ್ಗಡೆ ಹೋಗ್ತಾರೆ. ಆದ್ರೆ ಅಷ್ಟರಲ್ಲಿ ಅದರ ಪವರ್ ಆಫ್ ಆಗ್ಬಿಡುತ್ತೆ. ಅದರಿಂದ ಅವ್ರುಗಳು ಕೆಳಗಡೆ ಬೀಳ್ತಿರ್ತಾರೆ. ಅದು ಮೌಂಟ್ ಫ್ಯೂಸಿನಲ್ಲಿರುವಂತ ಜ್ವಾಲಾಮುಖಿ ಒಳಗಡೆ. ಅವಾಗ ಜಾಕ್ ಪ್ಲಾಸ್ಮಾ ಗ್ರಾವಿಟಿ ಸ್ಲಿಂಗ್ ನ ಆನ್ ಮಾಡಿ ಅದರಿಂದ ಪಕ್ಕಕ್ಕೆ ಬಂದು ಆ ರೋಬೋಟ್ ಇಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದರ ಸಿಸ್ಟಮ್ ಹಾಳಾಗಿರುತ್ತೆ. ಇನ್ನೇನ್ ಜಿಪ್ಸಿ ಅವೆಂಜರ್ ಜ್ವಾಲಾಮುಖಿ ಒಳಗಡೆ ಬಿದ್ದೋಗ್ಬೇಕು. ಅಷ್ಟರಲ್ಲಿ ಸ್ಕ್ರಾಪರ್ ಜಿಪ್ಸಿ ಬಾಡಿನ ಓಪನ್ ಮಾಡಿ ಜಾಕ್ ಮತ್ತೆ ಆಮ್ರನ ಅದ್ರೊಳಗಡೆ ಕರ್ಕೊಳ್ಳುತ್ತೆ. ಈ ಕಡೆ ಕೈಜು ಮೋನ್ಸ್ಟರ್ ಪ್ರಾಣಿ ಜ್ವಾಲಾಮುಖಿ ಹತ್ರ ಬಂದು ಇನ್ನೇನ್ ಅದ್ರೊಳಗಡೆ ಬಿದ್ದೋಗ್ಬೇಕು. ಅಷ್ಟರಲ್ಲಿ ಅವರೆಲ್ಲರೂ ಜಿಪ್ಸಿ ಅವೆಂಜರ್ ನ ಅದ್ರ ಕಡೆನೆ ಬಿಟ್ಟು ಸ್ಕ್ರಾಪರ್ ನ ಸಹಾಯದಿಂದ ಬೇರೆ ಕಡೆ ಹೋಗ್ತಾರೆ. ಅವಾಗ ಜಿಪ್ಸಿ ಅವೆಂಜರ್ ಜ್ವಾಲಾಮುಖಿ ಒಳಗಡೆ ಬಿದ್ದೋಗುತ್ತೆ. ಅದರಿಂದ ಅದ್ರಲ್ಲಿ ಇದ್ದಂತ ಪವರ್ ಸೋರ್ಸ್ ಬ್ಲಾಸ್ಟ್ ಆಗಿ ಅದರ ವೇಬು ಸ್ಕ್ರಾಪರ್ ಇರುವಂತ ಜಾಗದವರೆಗೂ ಬಂದ್ಬಿಡುತ್ತೆ. ಆದ್ರೂ ಕೂಡ ಕೈಜು ಮೋನ್ಸ್ಟರ್ ಪ್ರಾಣಿ ಮೇಲ್ಗಡೆ ಎದ್ದೇಳ್ತಿರುತ್ತೆ. ಅದರಿಂದ ಎಲ್ರು ಕೈಜು ಮೋನ್ಸ್ಟರ್ ಪ್ರಾಣಿ ಇನ್ನೂ ಬದುಕಿದೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅದು ಕೆಳಗಡೆ ಬಿದ್ದೋಗುತ್ತೆ. ಯಾಕಂದ್ರೆ ಅದರ ಬಾಡಿ ಪೀಸ್ ಪೀಸ್ ಆಗಿರುತ್ತೆ. ಅದನ್ನ ನೋಡಿ ಎಲ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಹಾಗೆ ಈ ಕಡೆ ನೇಟ್ ಲ್ಯಾಂಬರ್ಟ್ ನ್ಯೂಟನ್ ಹತ್ರ ಬಂದು ಅವನನ್ನ ಅರೆಸ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಜಾಕ್ ಮತ್ತೆ ಆಮ್ರಾ ಇಬ್ರು ಕೈಜು ಮೋನ್ಸ್ಟರ್ ಪ್ರಾಣಿ ಸತ್ತೋಯ್ತು ಅಂತ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.